ನಮಸ್ಕಾರ. ಎಲ್ಲರಿಗೂ ಇಂಚರ ಕನ್ನಡ ಭಾಷಾ ಲೋಕಕ್ಕೆ ಸ್ವಾಗತ. ಸ್ಥಳೀಯ ನಂಬಿಕೆಗಳು, ಇತಿಹಾಸ ಮತ್ತು ಪುರಾಣಗಳಲ್ಲಿನ ಉಲ್ಲೇಖಗಳು ಮತ್ತು ಜನಪ್ರಿಯ ಕಥೆಗಳ ಪ್ರಕಾರ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಅವುಗಳ ಮೂಲ ಹೆಸರುಗಳಿವೆ. ಉಲ್ಲೇಖ ಎಂದರೆ ಏನು ಹೇಳಿ? ಉಲ್ಲೇಖ ಎಂದರೆ ಒಂದು ವಿಷಯ, ವ್ಯಕ್ತಿ ಅಥವಾ ವಸ್ತುವಿನ ಬಗ್ಗೆ ಪುಸ್ತಕ ಅಥವಾ ಗ್ರಂಥಗಳಲ್ಲಿ ಮಾಹಿತಿ ನೀಡಿರುವುದು. ಬನ್ನಿ, ಈ ಕುತೂಹಲಕಾರಿ ವಿಷಯವಾದ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಮೂಲ ಹೆಸರುಗಳ ಬಗ್ಗೆ ನಾವು ಅರಿತು ನಮ್ಮ ಮಕ್ಕಳಿಗೂ ಅದನ್ನು ತಿಳಿಸಿಕೊಡೋಣ. ಹಾಗಾದರೆ ಬಾಗಲಕೋಟೆಯಿಂದ ಆರಂಭ ಮಾಡೋಣ. ಈ ಹೆಸರು ಬಾಗಡಿಗೆ ಎಂಬ ಪ್ರಾಚೀನ ಹೆಸರಿನಿಂದ ಬಂದಿರುವುದೆಂಬ ಒಂದು ಉಲ್ಲೇಖವಿದೆ. ಇದು ರಾವಣನು ತನ್ನ ಸಂಗೀತಗಾರರಿಗೆ ಉಡುಗೊರೆಯಾಗಿ ನೀಡಿದ ಸ್ಥಳ ಎಂಬ ಪ್ರತೀತಿಯೂ ಸಹ ಇದೆ. ಬಿಜಾಪುರದ ಆದಿಲ್ ಶಾಹಿ ಅರಸರು ತಮ್ಮ ಮಗಳಿಗೆ ಬಾಂಗಡಿ ಅಂದರೆ ಬಳೆ ಕಟ್ಟಲು ಈ ಪ್ರದೇಶವನ್ನು ಬಳೆಗಾರನಿಗೆ ಬಳುವಳಿಯಾಗಿ ನೀಡಿದ್ದರು. ಇದರಿಂದ ಈ ಪ್ರದೇಶಕ್ಕೆ ಬಾಂಗಡಿ ಕೋಟೆ ಎಂಬ ಹೆಸರು ಬಂತು. ಕಾಲಕ್ರಮೇಣ ಅದು ಬಾಗಲಕೋಟೆಯಾಗಿ ಮಾರ್ಪಟ್ಟಿತು. ಬಳ್ಳಾರಿ. ಹಳೆಯ ಕಥೆಯ ಪ್ರಕಾರ ಬಲ್ಲೇಶ ಮಲ್ಲಯ್ಯ ಎಂಬ ಶಿವಭಕ್ತನಿಗೆ ಬಲ್ಲ ಅಂದರೆ ಧಾನ್ಯ ಅಳೆಯುವ ಪಾತ್ರೆಯೊಳಗೆ ಶಿವನು ಈ ಸ್ಥಳದಲ್ಲಿ ದರ್ಶನ ನೀಡಿದ್ದರಿಂದ ಬಳ್ಳಾರಿ ಎಂಬ ಹೆಸರು ಬಂದಿತು ಎಂದು ಹೇಳಲಾಗಿದೆ. ಕವಿ ಜನ್ನನ ಯಶೋಧರ ಚರಿತೆಯಲ್ಲಿ ತಿಳಿಸಿರುವ ಬಲರಿ ದೇವತೆಯ ಹೆಸರಿನಿಂದ ಈ ಹೆಸರು ಬಂದಿದೆ ಎಂಬ ಉಲ್ಲೇಖವೂ ಸಹ ಇದೆ. ಬೆಳಗಾವಿ. ಬೆಳಗಾವಿಯ ಮೂಲ ಹೆಸರು ವೇಣುಗ್ರಾಮ. ಜನರ ದಿನನಿತ್ಯದ ಬಳಕೆಯಲ್ಲಿ ಇದು ಬೇಳುಗ್ರಾಮವಾಗಿ ಬೇಳುಗಾವಿಯಾಗಿ ಈಗ ಇಂದಿನ ಬೆಳಗಾವಿಯಾಗಿ ಇದರ ಹೆಸರು ಮಾರ್ಪಟ್ಟಿದೆ. ಬೆಂಗಳೂರು. 9ನೇ ಶತಮಾನದ ಪಶ್ಚಿಮ ಗಂಗರ ಕಾಲದ ಶಾಸನದಲ್ಲಿ ಬೇಗೂರು ಎಂದು ಈ ನಗರವನ್ನು ಉಲ್ಲೇಖಿಸಲಾಗಿದೆ. ಬಹಳ ಪ್ರಖ್ಯಾತ ಮಾಹಿತಿಯ ಪ್ರಕಾರ ಬೆಂಗಳೂರಿನ ಮೂಲ ಹೆಸರು ಬೆಂದಕಾಳೂರು. ಹೊಯ್ಸಳರ ರಾಜನಾದ ವೀರಬಲ್ಲಾಳನಿಗೆ ಮಹಿಳೆಯೊಬ್ಬಳು ಬೇಯಿಸಿದ ಕಾಳುಗಳನ್ನು ಅಂದರೆ ಬೆಂದ ಕಾಳುಗಳನ್ನು ನೀಡಿದ ಸ್ಥಳ ಇದಾದ್ದರಿಂದ ಈ ಊರಿಗೆ ಬೆಂದಕಾಳೂರು ಎಂಬ ಹೆಸರು ಬಂತು ಎಂದು ಹೇಳಲಾಗುತ್ತದೆ. ಕಾಲಕ್ರಮೇಣ ಇದು ಬೆಂಗಳೂರು ಎಂದು ಜನಪ್ರಿಯವಾಯಿತು. ಕೆಂಪೇಗೌಡರು ನಿರ್ಮಿಸಿದ ವೆಂಕಟರಮಣ ದೇವಸ್ಥಾನದಿಂದ ವೆಂಕಟೂರು ಎಂದು, ಬೆಣಚುಕಲ್ಲುಗಳು ಇಲ್ಲಿ ಯಥೇಚ್ಛವಾಗಿದ್ದರಿಂದ ಬೆಣಚಕಲ್ಲೂರು ಎಂದು ಕರೆಯಲಾಗುತ್ತಿತ್ತು ಎಂಬ ಸಿದ್ಧಾಂತವೂ ಸಹ ಕೇಳಸಿಗುತ್ತದೆ. ಬ್ಯಾಂಗಳೂರು ಎಂದು ಬ್ರಿಟಿಷರಿಂದ ಕರೆಸಿಕೊಂಡ ಈ ನಗರ ಈಗ ಬೆಂಗಳೂರು ಆಗಿದೆ. ಬೀದರ್. ಬಿದರ್ ಹೆಸರು ಬಿದಿರು ಪದದಿಂದ ಬಂದಿದೆ. ಬಿದಿರಿನ ಪೊದೆಗಳ ಪ್ರದೇಶವಾದ್ದರಿಂದ ಈ ಹೆಸರು ಬಂತು ಎನ್ನಲಾಗುತ್ತದೆ. ಬಿದರೂರು ಆಗಿದ್ದ ಇದು ಬಿದಿರೆ, ನಂತರ ಬಿದರ್ ಎಂದು ಮಾರ್ಪಟ್ಟಿತು. ಪೌರಾಣಿಕವಾಗಿ ಇದು ವಿದುರನಗರಿ ಎಂದು ಹೆಸರು ಪಡೆದಿತ್ತು. ಬಹಮನಿ ಸುಲ್ತಾನರ ಆಳ್ವಿಕೆಯಲ್ಲಿ ಮುಹಮ್ಮದಾಬಾದ್ ಎಂದು ಸಹ ಇದನ್ನು ಕರೆಯಲಾಗುತ್ತಿತ್ತು. ಚಾಮರಾಜನಗರ. ಚಾಮರಾಜನಗರದ ಹಿಂದಿನ ಹೆಸರು ಅರಿಕೊತ್ತರ. ಮೈಸೂರಿನ ಆಗಿನ ರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ತಮ್ಮ ತಂದೆ 9ನೇ ಚಾಮರಾಜ ಒಡೆಯರ್ ಅವರು ಜನಿಸಿದ ಸ್ಥಳದಲ್ಲಿ ಚಾಮರಾಜೇಶ್ವರ ದೇವಸ್ಥಾನವನ್ನು ನಿರ್ಮಿಸಿದ ನಂತರ ಈ ಸ್ಥಳಕ್ಕೆ ಅವರ ಹೆಸರನ್ನೇ ಕೊಟ್ಟು ಚಾಮರಾಜನಗರವೆಂದು ಕರೆದರು. ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಹೆಸರು ಕನ್ನಡದ 3 ಪದಗಳಿಂದ ಬಂದಿದೆ. ಚಿಕ್ಕ ಎಂದರೆ ಸಣ್ಣ, ಬಳ್ಳ ಎಂದರೆ ಧಾನ್ಯ ಅಳೆಯುವ ಪಾತ್ರೆ ಅಥವಾ ಸಾಧನ ಮತ್ತು ಪುರ ಎಂದರೆ ಊರು. ಹಿಂದಿನ ಕಾಲದಲ್ಲಿ ಈ ಪ್ರದೇಶವು ಕೃಷಿ ಕೇಂದ್ರವಾಗಿದ್ದು ಧಾನ್ಯಗಳ ಕೃಷಿ ಮತ್ತು ವ್ಯವಹಾರಕ್ಕೆ ಹೆಸರುವಾಸಿಯಾಗಿದ್ದರಿಂದ ಈ ಹೆಸರು ಬಂತು ಎಂದು ಹೇಳುತ್ತಾರೆ. ಚಿಕ್ಕಮಗಳೂರು. ಚಿಕ್ಕಮಗಳೂರು ಹೆಸರು ಬಂದಿರುವುದು ಕನ್ನಡದ 3 ಪದಗಳಾದ ಚಿಕ್ಕಮಗಳ ಊರು ಇವುಗಳಿಂದ. ಜನಪ್ರಿಯ ಮಾಹಿತಿಯ ಪ್ರಕಾರ ಸಕ್ರೆ ಪಟ್ಟಣದ ಮುಖ್ಯಸ್ಥನಾಗಿದ್ದ ರುಕ್ಮಾಂಗದ ಎಂಬುವವ ತನ್ನ ಕಿರಿಯ ಮಗಳಿಗೆ ವರದಕ್ಷಿಣೆಯಾಗಿ ಈ ಊರನ್ನು ನೀಡಿದ ಹಿನ್ನೆಲೆಯಲ್ಲಿ ಈ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ಚಿತ್ರದುರ್ಗ. ಚಿತ್ರದುರ್ಗದ ಹೆಸರು ಚಿತ್ರಕಲಾ ದುರ್ಗ. ಚಿತ್ರಕಲೆ ಮತ್ತು ದುರ್ಗ ಎಂಬ ವಿವರಣೆಯಿಂದ ಇದು ಬಂದಿದೆ. ಬೆಟ್ಟಗಳ ಮೇಲೆ ನಿರ್ಮಿಸಲಾದ ಈ ಭವ್ಯವಾದ ಕಲ್ಲಿನ ಕೋಟೆಯು ನೋಡಲು ಬಹಳ ಆಕರ್ಷಕವಾಗಿದ್ದು ಚಿತ್ರ ಬಿಡಿಸುವಷ್ಟು ಅಂದವಾಗಿದ್ದರಿಂದ ಈ ಹೆಸರು ಬಂದಿದೆ ಎನ್ನಲಾಗುತ್ತದೆ. ಬ್ರಿಟಿಷರ ಆಳ್ವಿಕೆಯಲ್ಲಿ ಚಿಟಲ್ಡ್ರಗ್ ಎಂದು ಇದನ್ನು ಕರೆಯಲಾಗುತ್ತಿತ್ತು. ಈಗ ಇದು ಚಿತ್ರದುರ್ಗವಾಗಿದೆ. ದಕ್ಷಿಣ ಕನ್ನಡ. ಕರ್ನಾಟಕದ ಈ ಪ್ರಾಂತ್ಯ ಹಿಂದೆ ಕರಾವಳಿ ಮತ್ತು ಕೆನರಾ ಎಂದು ಕರೆಸಿಕೊಂಡಿದೆ. ಇತಿಹಾಸದಲ್ಲಿ ಈ ಪ್ರದೇಶವನ್ನು ತುಳುನಾಡು ಎಂದು ಕರೆದಿದ್ದರು. ಬ್ರಿಟಿಷರು
ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿದ್ದ ಈ ಕೆನರಾ ಪ್ರಾಂತ್ಯವನ್ನು ಆಡಳಿತದ ಸೌಕರ್ಯಕ್ಕಾಗಿ 1860ರಲ್ಲಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಎಂದು ವಿಭಾಗಿಸಿದರು. ಈಗ ಇದು ದಕ್ಷಿಣ ಕನ್ನಡ ಜಿಲ್ಲೆ ಎನಿಸಿಕೊಂಡಿದೆ. ದಾವಣಗೆರೆ. ಐತಿಹಾಸಿಕವಾಗಿ ಹೈದರ್ ಅಲಿ ಈ ಪ್ರದೇಶವನ್ನು ಅಪ್ಪಾಜಿರಾವ್ ಎಂಬ ಮರಾಠ ಮುಖ್ಯಸ್ಥನಿಗೆ ನೀಡಿದ್ದರಿಂದ ಇದನ್ನು ದವಣಗೆರೆ ಅಥವಾ ಹಿರಿಯರಹಳ್ಳಿ ಎಂದು ಕರೆಯಲಾಗುತ್ತಿತ್ತು. ಇನ್ನೊಂದು ಉಲ್ಲೇಖದ ಪ್ರಕಾರ ದಾವಣಗೆರೆ ಹೆಸರು ದೇವನಗರಿ ಎಂಬ ಪದದಿಂದ ಬಂದಿದೆ. ಇದು ದೇವನಗರಿಯಿಂದ ಕ್ರಮೇಣವಾಗಿ ದಾವಣಗೆರೆಯಾಗಿ ಬದಲಾಯಿತು. ಧಾರವಾಡ. ಸಂಸ್ಕೃತದಲ್ಲಿ ದ್ವಾರ ಎಂದರೆ ಬಾಗಿಲು ಮತ್ತು ವಾಡ ಅಥವಾ ವಾಟ ಎಂದರೆ ಪಟ್ಟಣ ಎಂದರ್ಥ. ಧಾರವಾಡ ಹೆಸರು ಮಲೆನಾಡಿನ ಬಾಗಿಲು ಅಥವಾ ಪ್ರವೇಶ ದ್ವಾರ ಎಂಬ ಅರ್ಥದಿಂದ ಬಂದಿದೆ. ದ್ವಾರವಾಡ ಎಂಬ ಸಂಸ್ಕೃತ ಪದವು ಕಾಲಾನಂತರದಲ್ಲಿ ವಿವಿಧ ಉಚ್ಚಾರಣೆಯ ಪ್ರಭಾವದಿಂದ ಧಾರವಾಡ ಎಂದು ಬದಲಾಯಿತು. ಗದಗ. ಪ್ರಾಚೀನ ಕಾಲದಲ್ಲಿ ಈ ಸ್ಥಳವನ್ನು ಕಡುಗು ಅಥವಾ ಕದಂಬ ಎಂದು ಕರೆಯಲಾಗುತ್ತಿತ್ತು. 6ನೇ ವಿಕ್ರಮಾದಿತ್ಯನ ಶಾಸನಗಳಲ್ಲಿ ಈ ಕಡುಗು ಸ್ಥಳದ ಉಲ್ಲೇಖವಿದೆ. ಕಡುಗಿನಿಂದ ಇದು ಕಾಲಾನಂತರದಲ್ಲಿ ಗದಗ ಎಂದಾಯಿತು. ಹಾಸನ. ಈ ಸ್ಥಳದ ಜನಗಳ ನಂಬಿಕೆಯ ಪ್ರಕಾರ ಈ ಊರಿನ ಅಧಿದೇವತೆಯಾದ ಹಾಸನಮ್ಮ ಅಥವಾ ಹಾಸನಾಂಬೆ ಹೆಸರಿನಿಂದ ಇದು ಹಾಸನ ಎನಿಸಿಕೊಂಡಿದೆ. ಕನ್ನಡದಲ್ಲಿ ನಗುಮುಖ ಅಥವಾ ಹಸನ್ಮುಖಿ ದೇವತೆ ಎನಿಸಿಕೊಂಡಿರುವ ಹಾಸನಾಂಬೆಯ ಹೆಸರಿನಿಂದ ಇದು ಹಾಸನ ಎಂಬ ಹೆಸರು ಪಡೆದಿದೆ. ಸ್ಥಳ ಪುರಾಣದ ಪ್ರಕಾರ ಹಾಸನ ಸಿಂಹಾಸನಪುರದ ಸಂಕ್ಷಿಪ್ತ ನಾಮ. ಹಾವೇರಿ. ಹಾವೇರಿ ಹೆಸರು ಹಾವು ಮತ್ತು ಕೇರಿ ಎಂಬ 2 ಕನ್ನಡ ಪದಗಳಿಂದ ಬಂದಿದೆ. ಹಾವುಗಳ ಸ್ಥಳ ಎಂಬುದು ಇದರ ಅರ್ಥ. ಕಲಬುರಗಿ. ಕಲಬುರ್ಗಿ ಹಿಂದೆ ಗುಲ್ಬರ್ಗಾ ಎಂದು ಹೆಸರುವಾಸಿಯಾಗಿತ್ತು. ಕನ್ನಡ ಪದಗಳಾದ ಕಲ್ಲು ಮತ್ತು ಬುರ್ಗಿ ಅಂದರೆ ಕೋಟೆ ಅಥವಾ ನೆಲದಿಂದ ಈ ಹೆಸರು ಬಂದಿದೆ. ಇದರ ಅರ್ಥ ಕಲ್ಲುಗಳ ನಾಡು ಅಥವಾ ಕೋಟೆಯ ನಗರ. 12ನೇ ಶತಮಾನದ ಶಾಸನಗಳಲ್ಲಿ ಇದನ್ನು ಕಲಂಬುರ್ಗಿ ಎಂದು ಉಲ್ಲೇಖಿಸಲಾಗಿದೆ. ಬಹಮನಿ ಸುಲ್ತಾನರ ಕಾಲದಲ್ಲಿ ಇದು ಪರ್ಷಿಯನ್ ಭಾಷೆಯ ಅರ್ಥದಲ್ಲಿ ಹೂವಿನ ತೋಟ ಎಂಬ ಪದಗಳಿಂದ ಬಂದಿತ್ತು. ಗುಲ್ ಎಂದರೆ ಹೂವು ಮತ್ತು ಬಾಗ್ ಎಂದರೆ ತೋಟ. ಇದು ಸೇರಿ ಗುಲ್ಬರ್ಗಾ ಎಂದು ಕರೆಯಲ್ಪಟ್ಟಿತ್ತು. ಈಗ ಇದು ಅದರ ಹಳೆಯ ಕನ್ನಡ ಹೆಸರಾದ ಕಲಬುರ್ಗಿ ಎಂದೇ ಆಗಿದೆ. ಕೊಡಗು. ಬೆಟ್ಟಗಳಿಂದ ಆವೃತವಾದ ಭೂಮಿಯಾದುದರಿಂದ ಇದನ್ನು ಕೊಡಿಮಂಡಲ ಎಂದು ಕರೆಯುತ್ತಿದ್ದರು. ತಮಿಳಿನಲ್ಲಿ ಕುಡು ಮತ್ತು ಹಳೆಗನ್ನಡದಲ್ಲಿ ಕೋಡು ಎಂದರೆ ಬೆಟ್ಟ, ಶಿಖರ ಅಥವಾ ಕಡಿದಾದ ಪ್ರದೇಶ ಎಂದರ್ಥ. ಇದರಿಂದಲೇ ಇದಕ್ಕೆ ಈ ಹೆಸರು ಬಂದಿದೆ ಎನ್ನುತ್ತಾರೆ. ಕೊಡಗಿನ ಮೂಲ ನಿವಾಸಿಗಳಾದ ಕೊಡವ ಬುಡಕಟ್ಟು ಜನಾಂಗದವರು ವಾಸಿಸುವ ಸ್ಥಳವಾದುದರಿಂದಲೂ ಈ ಹೆಸರು ಬಂದಿದೆ ಎಂಬ ವಿವರಣೆ ಇದೆ. ಬ್ರಿಟಿಷರ ಆಳ್ವಿಕೆಯಲ್ಲಿ ಈ ಹೆಸರನ್ನು ಉಚ್ಚರಿಸಲು ಸಾಧ್ಯವಾಗದೆ ಅವರು ಇದನ್ನು ಕೂರ್ಗ್ ಎಂದು ಬದಲಾಯಿಸಿದ್ದರು. 1956ರಲ್ಲಿ ರಾಜ್ಯಗಳ ಪುನರ್ವಿಂಗಡಣೆಯ ಸಮಯದಲ್ಲಿ ಈ ಜಿಲ್ಲೆಯನ್ನು ಈಗಿನ ಕರ್ನಾಟಕದೊಂದಿಗೆ ವಿಲೀನಗೊಳಿಸಿದಾಗ ಮೂಲ ಹೆಸರಾದ ಕೊಡಗು ಎಂಬುದನ್ನು ಮರುಸ್ಥಾಪಿಸಲಾಯಿತು. ಕೋಲಾರ. ಗಂಗರ ರಾಜಧಾನಿಯಾಗಿದ್ದ ಇದನ್ನು ಮೊದಲು ಕುವಲಾಲಪುರ ಎಂದು ಕರೆಯುತ್ತಿದ್ದರು. ಇದು ಹಳೆಗನ್ನಡದಲ್ಲಿ ಕುವಲಾಲ ಎಂಬ ಪದದಿಂದ ಉದ್ಭವವಾಗಿದ್ದು ಕಾಲಕ್ರಮೇಣ ಕೋಲಾರವಾಯಿತು. ಕೊಪ್ಪಳ. ಕೊಪ್ಪಳದ ಹೆಸರು ಪುರಾತನ ಉಲ್ಲೇಖದ ಪ್ರಕಾರ ಕೊಪ್ಪಣನಗರ ಅಥವಾ ಕೊಪ್ಪಣ ಎಂಬ ಪದದಿಂದ ಬಂದಿದೆ. ಕನ್ನಡದಲ್ಲಿ ಕೊಪ್ಪ ಎಂದರೆ ಬೆಟ್ಟದ ಪ್ರದೇಶ. ಇದು ಬೆಟ್ಟಗಳಿಂದ ಸುತ್ತುವರೆದಿದ್ದ ಕಾರಣ ಈ ಹೆಸರು ಬಂತು ಎಂಬ ನಂಬಿಕೆ ಇದೆ. ಕವಿರಾಜ ಮಾರ್ಗದಲ್ಲಿ ಇದನ್ನು ವಿದಿತ ಮಹಾಕುಪಣನಗರ ಎಂದು ಉಲ್ಲೇಖಿಸಲಾಗಿದೆ. ಮಂಡ್ಯ. ಭೂಗೋಳದ ಪ್ರಕಾರ ಮಂಡ್ಯ ಎಂದರೆ ಕಾಡಿನ ಭೂಮಿ ಎಂಬ ವಿವರಣೆ ಇದೆ. ಪೌರಾಣಿಕವಾಗಿ ಮಂಡ್ಯದ ಹೆಸರು ಬೌದ್ಧ ಹಿನ್ನೆಲೆಯಿಂದ ಬಂತು ಎಂಬ ನಂಬಿಕೆ ಇದೆ. ಈ ಪ್ರದೇಶದಲ್ಲಿ ಹಿಂದೆ ಮಾಂಡವ್ಯ ಎಂಬ ಮಹರ್ಷಿಗಳು ತಪಸ್ಸು ಮಾಡುತ್ತಿದ್ದರಿಂದ ಅವರ ಹೆಸರಿನಿಂದಲೇ ಈ ಜಾಗಕ್ಕೆ ಮಂಡ್ಯ ಎಂದಾಯಿತು ಎಂಬುದು ಅಲ್ಲಿನ ಜನರ ನಂಬಿಕೆ. ಮಂಡ್ಯವು ಕೃತಯುಗದಲ್ಲಿ ವೇದಾರಣ್ಯ ಹಾಗೂ ಕಾಲಾನಂತರ ವಿಷ್ಣುಪುರ ಎಂದು ಕರೆಯಲ್ಪಡುತ್ತಿತ್ತು. ದ್ವಾಪರ ಯುಗದ ಕೊನೆಯಲ್ಲಿ ಇಂದ್ರವರ್ಮ ಎಂಬ ರಾಜನು ತನ್ನ ಮಗ ಸೋಮವರ್ಮನಿಗೆ ಇಲ್ಲಿ ಒಂದು ಕೋಟೆ ಮತ್ತು ಅಗ್ರಹಾರವನ್ನು ನಿರ್ಮಿಸಿದನು. ಇದನ್ನು ಮಂಡೆವೆಮು ಎಂದು ಕರೆಯಲಾಗುತ್ತಿತ್ತು. ಅದು ಕಾಲಾನಂತರದಲ್ಲಿ ಮಂಡ್ಯ ಎಂದು ಮಾರ್ಪಟ್ಟಿದೆ ಎಂಬ ಮತ್ತೊಂದು ಮಾಹಿತಿಯೂ ಸಹ ಇದೆ. ಮೈಸೂರು.
ಹಿಂದೂ ಪುರಾಣಗಳ ಪ್ರಕಾರ ಈ ಪ್ರದೇಶವನ್ನು ಮಹಿಷಾಸುರ ಎಂಬ ರಾಕ್ಷಸ ಆಳುತ್ತಿದ್ದನು. ಚಾಮುಂಡೇಶ್ವರಿ ದೇವಿಯು ಈ ರಾಕ್ಷಸನನ್ನು ಸಂಹರಿಸಿದ ಸ್ಥಳವು ಇದಾಗಿತ್ತು. ಮಹಿಷ ಎಂದರೆ ಸಂಸ್ಕೃತದಲ್ಲಿ ಎಮ್ಮೆ, ಅಸುರ ಎಂದರೆ ರಾಕ್ಷಸ ಎಂದರ್ಥ. ಎಮ್ಮೆಯ ತಲೆಯ ರಾಕ್ಷಸನು ಇಲ್ಲಿಯ ಒಡೆಯ. ಹೀಗೆ ಮಹಿಷಾಸುರನ ಆಳ್ವಿಕೆಯಲ್ಲಿ ಈ ಪ್ರದೇಶವು ಮಹಿಷಪುರ ಅಥವಾ ಮಹಿಷೂರು ಎಂದಾಗಿತ್ತು. ಬ್ರಿಟಿಷರ ಕಾಲದಲ್ಲಿ ಮೈಸೂರು ಎಂದು ಆಂಗ್ಲೀಕರಣಗೊಂಡಿತು. 2014ರಿಂದ ಅಧಿಕೃತವಾಗಿ ಮೈಸೂರು ಎಂದು ಇದು ಬದಲಾಗಿದೆ. ರಾಯಚೂರು ಹೆಸರು 12ನೇ ಶತಮಾನದ ಶಾಸನಗಳಲ್ಲಿ ಉಲ್ಲೇಖವಾಗಿರುವ ರಾಚವೂರು ಅಥವಾ ರಾಚನೂರು ಎಂಬ ಮೂಲದಿಂದ ಬಂದಿದೆ. ಕನ್ನಡದಲ್ಲಿ ಇದರ ಅರ್ಥ ರಾಜನ ಊರು ಎಂದು. ಇದು ರಾಜರ ಆಡಳಿತದ ಕೇಂದ್ರವಾಗಿದ್ದರಿಂದ ರಾಯರ ಊರು ರಾಯಚೂರು ಎಂದು ಪ್ರಸಿದ್ಧವಾಯಿತು. ಇನ್ನೊಂದು ವಿವರದ ಪ್ರಕಾರ ರಾಯ ಎಂದರೆ ರಾಜ, ಚೂರು ಅಥವಾ ಊರು ಎಂದರೆ ಸ್ಥಳ. ಹೀಗೆ ರಾಜನ ಸ್ಥಳ ಎಂಬ ಅರ್ಥ ಕೊಡುತ್ತದೆ. ರಾಯಚೂರು ಹೆಸರಿಗೆ ಹೀಗೂ ಒಂದು ಮಾಹಿತಿ ಇದೆ. ತೆಲುಗಿನಲ್ಲಿ ರಾಯ ಎಂದರೆ ಕಲ್ಲು, ಊರು ಎಂದರೆ ಪಟ್ಟಣ. ಈ ಪ್ರದೇಶದಲ್ಲಿ ಹೆಚ್ಚಿನ ಕಲ್ಲು ಬಂಡೆಗಳಿರುವ ಕೋಟೆ ಇರುವುದರಿಂದ ಕಲ್ಲುಗಳ ಊರು ಎಂಬ ಅರ್ಥದಲ್ಲೂ ಈ ಹೆಸರು ಬಂದಿದೆ ಎನ್ನುತ್ತಾರೆ. ಕಾಕತೀಯರ ಆಳ್ವಿಕೆಯಲ್ಲಿ ರಾಚವೂರು ಎನ್ನುವುದು ರಾಚೂರು ಎಂದಾಗಿ ನಂತರ ರಾಯಚೂರು ಎಂದು ಮಾರ್ಪಟ್ಟಿದೆ ಎಂಬ ವಿವರಣೆಯೂ ಸಹ ಇದೆ. ಬಹಮನಿ ಸುಲ್ತಾನರ ಕಾಲದಲ್ಲಿ ಈ ನಗರವನ್ನು ಫಿರೋಜಾಬಾದ್ ಎಂದು ಕರೆಯಲಾಗುತ್ತಿತ್ತು. ಆದರೆ ನಂತರದ ದಿನಗಳಲ್ಲಿ ಹಳೆಯ ಹೆಸರಾದ ರಾಯಚೂರು ಉಳಿಯಿತು. ರಾಮನಗರ. ಟಿಪ್ಪು ಸುಲ್ತಾನನ ಆಳ್ವಿಕೆಯ ಸಮಯದಲ್ಲಿ ಈ ಪಟ್ಟಣವನ್ನು ಶಂಷೇರಾಬಾದ್ ಅಥವಾ ರಾಮಸೇರಪುರಂ ಎಂದು ಕರೆಯಲಾಗುತ್ತಿತ್ತು. ಸ್ವತಂತ್ರ ಪೂರ್ವ ಕಾಲದಲ್ಲಿ ಇಲ್ಲಿ ಬ್ರಿಟಿಷ್ ಅಧಿಕಾರಿ ಸರ್ ಬ್ಯಾರಿ ಕ್ಲೋಸ್ ಅವರ ಆಳ್ವಿಕೆ ಇತ್ತು. ಆದ್ದರಿಂದ ರಾಮನಗರವನ್ನು ಕ್ಲೋಸ್ ಪೇಟೆ ಎಂದು ಕರೆಯಲಾಗುತ್ತಿತ್ತು. ನಂತರ ಇದನ್ನು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಶ್ರೀ ಕೆಂಗಲ್ ಹನುಮಂತಯ್ಯನವರು ರಾಮನಗರ ಎಂದು ಮರುನಾಮಕರಣ ಮಾಡಿದರು. ಶಿವಮೊಗ್ಗ. ಪೌರಾಣಿಕ ಉಲ್ಲೇಖದ ಪ್ರಕಾರ ಇದು ಶಿವನಿಗೆ ಸಂಬಂಧಿಸಿದ ಶಿವನ ಮುಖ, ಶಿವನ ಮೂಗು ಅಥವಾ ಶಿವನ ಮೊಗ್ಗೆ, ಅಂದರೆ ಶಿವನಿಗೆ ಅರ್ಪಿಸುವ ಹೂವುಗಳು ಎಂಬ ಪದಗಳಿಂದ ಬಂದಿದೆ ಎನ್ನಲಾಗುತ್ತದೆ. ಜನಪ್ರಿಯ ನಂಬಿಕೆ ಎಂದರೆ ದೂರ್ವಾಸ ಮುನಿಗಳು ಇಲ್ಲಿ ಸಿಹಿ ಗಿಡಮೂಲಿಕೆಗಳನ್ನು ಬೇಯಿಸುತ್ತಿದ್ದ ಪಾತ್ರೆಯನ್ನು ಕಂಡು ದನ ಕಾಯುವವರು ಇದನ್ನು ಸಿಹಿ ಮೊಗೆ ಎಂದು ಕರೆದರು. ಇದು ನಂತರ ಶಿವಮೊಗ್ಗವಾಯಿತು. ಹಿಂದೆ ಶಿವಮೊಗ್ಗ ಎಂದು ಕರೆಯಲ್ಪಡುತ್ತಿದ್ದ ಈ ನಗರವನ್ನು 2006ರ ನವೆಂಬರ್ 1ರಂದು ಕರ್ನಾಟಕ ಸರ್ಕಾರವು ಅಧಿಕೃತವಾಗಿ ಶಿವಮೊಗ್ಗ ಎಂದು ಮರುನಾಮಕರಣ ಮಾಡಿತು. ತುಮಕೂರು. ಇದರ ಮೂಲ ಹೆಸರು ತುಮ್ಮೆಗೂರು. ತುಮಕೂರು ಹೆಸರು ತುಂಬೆ ಹೂವಿನಿಂದ ಬಂದ ತುಂಬೆ ಊರು ಅಥವಾ ತಮಟೆ ವಾದ್ಯದಿಂದ ಬಂದ ತಮಟೆ ಊರು ಎಂಬ ಅರ್ಥಗಳಿಂದ ಬಂದಿದೆ ಎಂದು ನಂಬಲಾಗಿದೆ. ಚೋಳರ ಕಾಲದಲ್ಲಿ ಇಲ್ಲಿ ತುಮಕಿ ಅಂದರೆ ನಗಾರಿ ಬಳಸುತ್ತಿದ್ದರಿಂದ ಈ ಹೆಸರು ಬಂದಿದೆ ಎಂಬ ಪ್ರತೀತಿಯೂ ಸಹ ಇದೆ. ಉಡುಪಿ. ತುಳು ಪದ ಒಡಿಪು ಇಂದ ಉಡುಪಿಗೆ ಈ ಹೆಸರು ಬಂದಿದೆ ಎಂಬ ನಂಬಿಕೆ ಇದೆ. ತುಳು ಹೆಸರು ಒಡಿಪನ್ನು ಮಲ್ಪೆಯಲ್ಲಿರುವ ವಡಭಾಂಡೇಶ್ವರ ದೇವಸ್ಥಾನದ ಸಂಬಂಧದಿಂದ ಪಡೆದಿದೆ ಎನ್ನುತ್ತಾರೆ. ಜನಪ್ರಿಯ ಕಥೆಗಳ ಪ್ರಕಾರ ಉಡುಪಿ ಎಂಬ ಪದವು ಸಂಸ್ಕೃತ ಭಾಷೆಯ ಉಡು ಅಂದರೆ ನಕ್ಷತ್ರ ಹಾಗೂ ಪ ಅಂದರೆ ದೇವರು, ಈ ಎರಡೂ ಪದಗಳ ಮೂಲದಿಂದ ಉಡುಪಿ ಎನಿಸಿಕೊಂಡಿದೆ. ಉತ್ತರ ಕನ್ನಡ. ಉತ್ತರ ಕನ್ನಡ ಜಿಲ್ಲೆಯು ಬ್ರಿಟಿಷರ ಆಳ್ವಿಕೆಯಲ್ಲಿದ್ದಾಗ ನಾರ್ತ್ ಕೆನರಾ ಎಂದು ಕರೆಯಲ್ಪಡುತ್ತಿತ್ತು. 1860ರಲ್ಲಿ ಕೆನರಾ ಜಿಲ್ಲೆಯನ್ನು ವಿಭಜಿಸಿದ ನಂತರ ಈ ಭಾಗವು ಉತ್ತರ ಭಾಗವಾಗಿದ್ದರಿಂದ 1976ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಇದನ್ನು ಉತ್ತರ ಕನ್ನಡ ಎಂದು ಅಧಿಕೃತವಾಗಿ ಮರುನಾಮಕರಣ ಮಾಡಿತು. ಇದು ಕರ್ನಾಟಕದ ಉತ್ತರ ಭಾಗದಲ್ಲಿರುವುದರಿಂದ ಈ ಹೆಸರು ಬಂದಿದೆ. ವಿಜಯಪುರ. ವಿಜಯಪುರದ ಹಿಂದಿನ ಹೆಸರು ಬಿಜಾಪುರ. 2014ರ ನವೆಂಬರ್ 1ರಂದು ಕರ್ನಾಟಕ ಸರ್ಕಾರವು ಅಧಿಕೃತವಾಗಿ ಬಿಜಾಪುರವನ್ನು ವಿಜಯಪುರ ಎಂದು ಮರುನಾಮಕರಣ ಮಾಡಿತು. ಇದನ್ನು ಹಿಂದೆ ಸುಲ್ತಾನ ನಗರ ಎಂದು ಸಹ ಕರೆಯಲಾಗಿದೆ. ಐತಿಹಾಸಿಕವಾಗಿ ಇದನ್ನು ಕಲ್ಯಾಣಿ ಚಾಲುಕ್ಯರ ಆಳ್ವಿಕೆಯಲ್ಲಿ ವಿಜಯಪುರ ಅಂದರೆ ಗೆಲುವಿನ ನಗರ ಎಂದು ಕರೆಯಲಾಗುತ್ತಿತ್ತು. ಇದು ಈ ಹೆಸರಿಗೆ ಮೂಲ. ವಿಜಯನಗರ. ವಿಜಯನಗರ ಎಂಬ ಹೆಸರು ವಿಜಯದ ನಗರ ಎಂಬ ಅರ್ಥದಿಂದ ಬಂದಿದೆ. 1336ರಲ್ಲಿ ಹರಿಹರ ಮತ್ತು ಬುಕ್ಕರಾಯರು
ತುಂಗಭದ್ರಾ ನದಿಯ ದಡದಲ್ಲಿ ತಮ್ಮ ಗುರು ವಿದ್ಯಾರಣ್ಯರ ಆಶೀರ್ವಾದದೊಂದಿಗೆ ಮತ್ತು ವಿಜಯನಗರ ಸಾಮ್ರಾಜ್ಯದ ವಿಜಯವನ್ನು ಸ್ಮರಿಸುವ ಸಲುವಾಗಿ ಈ ಹೊಸ ನಗರವನ್ನು ಸ್ಥಾಪಿಸಿದರು. ಇದನ್ನು ಆರಂಭದಲ್ಲಿ ವಿದ್ಯಾರಣ್ಯರ ಗೌರವಾರ್ಥವಾಗಿ ವಿದ್ಯಾನಗರ ಎಂದು ಸಹ ಕರೆಯಲಾಗುತ್ತಿತ್ತು. ಕೊನೆಯದಾಗಿ ಯಾದಗಿರಿ. ಯಾದಗಿರಿ ಎಂಬ ಹೆಸರು ಈ ಪ್ರದೇಶವನ್ನು ಆಳಿದ ಯಾದವರು ಮತ್ತು ಕನ್ನಡದ ಪದ ಗಿರಿ ಈ ಮೂಲದಿಂದ ಬಂದಿದೆ. ಐತಿಹಾಸಿಕವಾಗಿ ಈ ಸ್ಥಳವು ಯತಗಿರಿ ಎಂದು ಕರೆಯಲ್ಪಡುತ್ತಿತ್ತು, ಅಂದರೆ ಯಾದವರ ಬೆಟ್ಟ. ಕಾಲಕ್ರಮೇಣ ಇದು ಯಾದಗಿರಿ ಆಯಿತು. ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳ ಹೆಸರುಗಳ ಕುರಿತ ವಿಚಾರಗಳು ಎಷ್ಟು ರೋಚಕವಾಗಿದೆ ಅಲ್ವಾ? ಹೀಗೆ ನಮ್ಮ ಕನ್ನಡ ಮತ್ತು ಕರ್ನಾಟಕವನ್ನು ಕುರಿತ ವಿಶೇಷತೆಗಳೊಂದಿಗೆ ಮತ್ತೆ ಬೇಗ ಬರ್ತೀನಿ. ನನ್ನ ವಿಚಾರಗಳು, ಅನಿಸಿಕೆಗಳು ಮತ್ತು ಅನುಭವಗಳ ಹಂಚಿಕೆಗೆ ಸ್ಪಂದಿಸಲು ಇಂಚರ ಕನ್ನಡ ಭಾಷಾ ಲೋಕಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.